ಇವತ್ತು ಚುನಾವಣೆ ನಡೆದಿದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ವಿರೋಧವಾಗಿ ನಡೀತಾ ಇದೆ. ಅದರಿಂದ ಇವಾಗ ಅಭಿವೃದ್ಧಿಗೆ ಈ ಒಂದು ಸಂದರ್ಭದಲ್ಲಿ ಮುಂದೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಈ ಭರವಸೆ ನೋಡ್ತಾ ಇದ್ದೀವಿ. ಇವತ್ತಿನ ಚುನಾವಣೆ ಅವಿರೋಧವಾಗಿ ಕಂಬಾಳಿನ VSSN ಏನು ಸಹಕಾರ ಸಂಘ ಇತ್ತು, ನಮ್ಮ ಎಲ್ಲ ನಿರ್ದೇಶಕರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಇವತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ನಾವು ಇವತ್ತು ಚುನಾವಣೆ ನಡೆಸ್ತಾ ಇದ್ದೀವಿ. ಹಾಗೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಮುಖಂಡರುಗಳು, ಮೈತ್ರಿ ಪಕ್ಷದ ಎಲ್ಲ ಮುಖಂಡರುಗಳು ಸಹಕಾರ ಮತ್ತು ನಮ್ಮ ನಿರ್ದೇಶಕರುಗಳು ಮತ್ತು ಮತಬಾಂಧವರು ಏನಿದ್ದಾರೆ, ನಮ್ಮ ರೈತರು, ಸಹಕಾರ ಸಂಘ ರೈತರ ಸಂಘ, ಇದು ರೈತರದ್ದೇ ಸಂಘ ಆಗಿರೋದ್ರಿಂದ ಅವರು ಸಹಕಾರ ನಮಗೆ ಹೆಚ್ಚಿನದಾಗಿ ಇರುತ್ತೆ. ನಾವು ಏನಾದರೂ ಸಹಕಾರ ಸಂಘಗಳಿಗೆ ಮತ್ತು ರೈತರುಗಳಿಗೆ ನಾವೇನಾದರೂ ಒಳ್ಳೇದು ಮಾಡಿದ್ದೀವಿ ಅಂತಂದರೆ ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ಸದಾ ಇರುತ್ತೆ ಅಂತ ನಂಬಿ ನಾವು ಈ ಸಂಘವನ್ನು ಬೆಳೆಸೋದಕ್ಕೆ ನಮ್ಮ ಒತ್ತನ್ನು ಕೊಟ್ಟಿದ್ದೀವಿ. ಆ ಒತ್ತನ್ನು ಅವರು ನೋಡ್ತಾರೆ. ವಿಲಾಸ್ ಓಡಾಡಬೇಕಾದ್ರೆ ಇದು ಯಾವುದೋ ಒಂದು ಬಿಲ್ಡಿಂಗ್ ಅಂದ್ಕೊಂಡು ಹೋಗಲ್ಲ. ಈ ಸಂಘ ಏನು ಮಟ್ಟಕ್ಕೆ ಬೆಳೆದಿದೆ, ಈ ಸಂಘಕ್ಕೆ ಶ್ರಮ ಏನಿದೆ, ಪ್ರತಿಯೊಬ್ಬರು ರೈತರಿಗೂ ನಾವು ವಾರ್ಷಿಕ ಸಭೆಯಲ್ಲಿ ಮನದಟ್ಟು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಪ್ರತಿ ವರ್ಷಕ್ಕೂ ಒಂದು ಸಾರಿ ವಾರ್ಷಿಕ ಸಭೆಯಲ್ಲಿ ನಮ್ಮ ಆಡಳಿತದಲ್ಲಿ ಏನು ಏರುಪೇರಿದೆ, ಅವ್ರಿಗೆ ಅವಕಾಶ ಇದೆ ದಂಡನೆ ಮಾಡೋದಕ್ಕೆ. ಹಾಗಾಗಿ ಎಲ್ಲ ಅವರಿಗೆ ಗೊತ್ತಿರ್ತಕ್ಕಂಥ ವಿಷಯವಾಗಿ ಇವತ್ತು ನಮ್ಮನ್ನು ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ಆಗ್ತಿದ್ದಂಥ ಸಹಕಾರ ಸಂಘನ ಈ ವರ್ಷ ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮೂಲಕ ನಮ್ಮನ್ನು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿದ್ದಾರೆ. ಹಾಗೆ ನಾವು ಎಲ್ಲ ಮತಬಾಂಧವರಿಗೂ, ರೈತರಿಗೂ ಮತ್ತು ನಮ್ಮ ಸ್ನೇಹಿತರಿಗೂ, ಎಲ್ಲ ಮೈತ್ರಿ ಪಕ್ಷದ ಮುಖಂಡರುಗಳಿಗೂ ಹಾಗೂ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಭೆಗೆ ಈ ನಮ್ಮ ಅಧ್ಯಕ್ಷಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಏನಾದರೂ ಎಲ್ಲ ಅವಕಾಶಗಳು ಕೊಟ್ಟಿದ್ದಾರೆ, ಕಾರಣದ ಕೈಗಳು ಏನಾದರೂ ಇದ್ದರೆ ಎಲ್ರಿಗೂ ಕೂಡ ನಾವು ಈ ನಮ್ಮ ಮೈತ್ರಿ ಪಕ್ಷದಿಂದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಂಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇನಾಮಿನೇಷನ್ ಆಗಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಇವತ್ತು ಆಯ್ಕೆ ಮಾಡ್ಕೊಂಡ್ರೆ, ಏನು ಅವಿರೋಧವಾಗಿ ಆಯ್ಕೆಗೆ ಸಹಕಾರ ಕೊಟ್ಟಂಥ ಎಲ್ಲ ಸದಸ್ಯಗಳಿಗೂ ಕೂಡ ನಾವು ಮೈತ್ರಿ ಪಕ್ಷದ ಮುಖಂಡರ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಬಯಸ್ತೀನಿ. ನಾನು ಹೋಗಿದ್ದ ಕಡೆಲ್ಲ ಕೇಳೋದಿಷ್ಟೇ, ಸಹಕಾರ ಸಂಘದಲ್ಲಿ ಎಲ್ಲೂ ಕೂಡ ಚುನಾವಣೆಗಳಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಬೈಕೆ. ಕೆಲವು ಕಡೆ ತಮ್ಮ ಉತ್ಪೇಕ್ಷೆಗೋಸ್ಕರ, ತಮ್ಮ ಪ್ರತಿಷ್ಠೆಗೋಸ್ಕರ ಚುನಾವಣೆ ನಡೆಸೋಕೆ ಹೋಗ್ತಾರೆ. ಬಟ್ ಅದರಿಂದ ಅಲ್ಟಿಮೇಟ್ಲಿ ಏಟಾಗ್ತಕ್ಕಂಥದ್ದು ಸಹಕಾರ ಸಂಘಕ್ಕೇನ, ರೈತರುಗಳಿಗೆ ತೊಂದರೆ. ರೈತ ಅಲ್ಲಿ ಸ್ವಲ್ಪ ದುಡ್ಡು ಯಾರೋ ಕೂಡಿ ಉಳಿಸಿರ್ತಾರೆ, ಅದರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ರೈತರುಗಳಲ್ಲೂ ಗೊಂದಲ ಸೃಷ್ಟಿ ಮಾಡ್ಕೋಬೇಕಾಗ್ತದೆ. ಬಟ್ ಆದರೆ ಇವತ್ತು ಈ ಕಂಬಾಳು ಸಹಕಾರ ಸಂಘದಲ್ಲಿ ನಮ್ಮ ಪ್ರಬಣ್ಣ ಮತ್ತು ಸುರೇಶಣ್ಣ ಉಳಿದೆಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಯಾವುದೇ ಗೊಂದಲ ರೀತಿಯಲ್ಲಿ ಅಧ್ಯಕ್ಷಗೆ ಆಯ್ಕೆ ಮಾಡ್ಕೊಂಡ್ರೆ, ಪ್ರಬಣ್ಣರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಭಾಗ್ಯಮ್ಮ ಅಂತೇಳಿ ಇಬ್ಬರು ಕೂಡ NDA ಮೈತ್ರಿ ಅಭ್ಯರ್ಥಿಗಳು ಆಯ್ಕೆ ಆಗವ್ರೆ. ಅವ್ರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ತಾಲೂಕು ನಿರ್ದೇಶನಾಗಿ ಅವರ ಬೆನ್ನೆ ಸಲ್ಲಿಸಕ್ಕೆ ಬಯಸ್ತೀನಿ. ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ವ್ಯವಸಾಯ ಸಹಕಾರ ಸಂಘ ಅತ್ಯುನ್ನತ ಮತ್ತು ಬೆಳೀಲಿ. ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸೊಸೈಟಿಗಳಿಗೂ ಕೂಡ ಈ ಸೊಸೈಟಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಕ್ಕಂಥ ಅಂದು ಕೂಡ ಬೈಕೆ. ಅವರ ಹಲಬರಿದ್ರಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿರತಕ್ಕಂಥ ನಂಬಿಕೆನ ಇಟ್ಟಿದ್ದೀವಿ. ಅದು ಸಹಕಾರ ಕೊಟ್ಟಂಥ ಶಿವಗಂಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ತಾಲೂಕಲ್ಲಿ ಎಲ್ಲೂ ಕೂಡ ಇದೇ ರೀತಿ ನಡೆದರೆ ಎಲ್ಲೂ ಕೂಡ ವೈಮನ್ಸ್ ಬರಲ್ಲ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಗೆಲ್ಲಂಥ ಅವಕಾಶ ಸಿಗ್ತದೆ ಅಂತಕ್ಕಂಥ ನಮ್ಮ ಬೈಕೆ. ಈಗ ಆಲ್ರೆಡಿ PLD ಬ್ಯಾಂಕ್ ಸ್ಟಾರ್ಟ್ ಆಗೈತೆ. ನಮ್ಮ ಗುರಿ ಹೋರಾಟ ಈಗ PLD ಬ್ಯಾಂಕು. ಆ PLD ಬ್ಯಾಂಕಲ್ಲೂ ಕೂಡ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮತದಾರರಲ್ಲೂ ಕೂಡ ನಾನು ಕಂಬಾಳು ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರು ಆಜುಬಾಜಲ್ಲಿ ನಿಂತು ನಾನು ಎಲ್ಲರೂ ಮನವಿ ಮಾಡ್ತೀನಿ. PLD ಬ್ಯಾಂಕಲ್ಲೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಾಲೂಕಲ್ಲ ಮತದಾರ ಬಂದವರಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಅಲ್ಲೂ ಕೂಡ ಚುನಾವಣೆ ಬೇಡ ಅಂತೇಳಿ ಪ್ರಯತ್ನ ಪಟ್ಟವರು. ಬಟ್ ಅಲ್ಟಿಮೇಟ್ಲಿ ಚುನಾವಣೆ
ಕಾಂಗ್ರೆಸ್ ವರ್ಸಸ್ JDS BJP ಅಂತಕ್ಕಂಥ ಸೃಷ್ಟಿಯಾಗಿರೋದ್ರಿಂದ ನಾವಿಲ್ಲಿ ಹೋರಾಟ ಮಾಡಲೇಬೇಕು. ಆದ ಕಾರಣ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮತದಾರರಲ್ಲೂ ಕೂಡ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಎಲ್ಲೆಲ್ಲಿ ನಿಂತವ್ರೆ ಅವರೆಲ್ಲರಿಗೂ ಕೂಡ ಮತದಾನ ಮುಖಾಂತರ ನಮ್ಮ ಗೆಲುವಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಇದು ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಎಲ್ಲ ನಮ್ಮ ಮೈತ್ರಿ ಪಕ್ಷದ ಮುಖಂಡರಿಗೂ ಕೂಡ ಇನ್ಕ್ಲೂಡಿಂಗ್ ಎಲ್ಲ ಅಕ್ಕಪಕ್ಕದ ಎಲ್ಲರೂ ನಿಂತವ್ರೆ, ನಮ್ಮ ಸಿದ್ದಣ್ಣವ್ರು ಹೋಗ್ಕೊಂಡು ಎಲ್ಲರೂ ಅವರೆಲ್ಲರಿಗೂ ಕೂಡ ನಾನು ಅಭಿನಯ ಸಲ್ಲಿಸಿ ಇವತ್ತು ಏನು ಪ್ರಬಣ್ಣ ಮತ್ತು ಭಾಗ್ಯಮ್ಮ ಏನಾಗವ್ರೆ ಅವರ ಸಾರಥ್ಯದಲ್ಲಿ 12 ಜನ ಸದಸ್ಯರುಗಳು ಕೂಡ ಹೊಂದಾಣಿಕೆಯಲ್ಲಿ ಹೋಗಿ ಈ ಸೊಸೈಟಿನ ಉನ್ನತ ಸ್ಥಾನ ಹೋಗಲಿ ಅಂತೇಳಿ ನಾನು ಅವರಿಗೆ ಅಭಿನಂದಿಸೋಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.